ನೊಂದಿಗೆ ನನ್ನ ಸಹೋದರಿ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಮುಂದುವರೆದ ಭಾಗವಾಗಿ ಸುಪಾರಿ ಆರೋಪ ಕೂಡ ಕೇಳಿ ಬಂದಿತ್ತು. ಈಗ ಹನಿ ಟ್ರ್ಯಾಪ್ ಕುರಿತಾದಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸರ್ಕಾರಕ್ಕೆ ರಾಜಣ್ಣ ಸಲ್ಲಿಸಿದ ಮನವಿ, ಆ ಮನವಿಯಲ್ಲಿದ್ದಂತಹ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಸರ್ಕಾರಕ್ಕೆ ರಾಜಣ್ಣ ಸಲ್ಲಿಸಿದ ಮನವಿಯ ಪತ್ರದಲ್ಲಿ ಏನಿದೆ ಗೊತ್ತಾ? ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟ ಮನವಿ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಸಚಿವ ಕೆಎನ್ ರಾಜಣ್ಣ ಅವರು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈಗೆ ಕೊಟ್ಟಂತಹ ಮನವಿ ಪತ್ರ, ಆ ಪತ್ರದಲ್ಲಿರುವಂತಹ ಅಂಶಗಳೇನು, ಅದರ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಏನೆಲ್ಲ ವಿಚಾರಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನ್ ನಡೀತು, ಯಾವಾಗ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದ್ದು ಅಚ್ಚರಿ ಬೀಳಿಸುವಂತಹ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲ ಬಾರಿ ಯತ್ನ ಆದಾಗ ಏನಾಯ್ತು ಅಂತೇಳಿ ರಾಜಣ್ಣ ಅವರು ತಿಳಿಸಿದ್ದಾರೆ. ಡೇಟ್ ಸಮೇತವಾಗಿ ಅವರು ಮೆನ್ಷನ್ ಅನ್ನ ಮಾಡಿದ್ದಾರೆ ಆ ಒಂದು ಮನವಿ ಪತ್ರದಲ್ಲಿ. ನೋಡಿ, ರಾಜಣ್ಣ ಅವರು ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಮೊದಲ ಬಾರಿಗೆ ಅವರ ಮೇಲೆ ಯತ್ನ ನಡೆದಂತ ಸಂದರ್ಭದಲ್ಲಿ ಏನಾಯ್ತು ಅಂತೇಳಿ ಆ ಒಂದು ದೂರಿನ ಪ್ರತಿಲಿರುವಂತಹ ಅಂಶ ಏನು ನೋಡ್ಕೊಂಡ್ಬನ್ನಿ. 2025 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ದರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ದೀರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. 2025 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ದರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ದೀರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. ನೊಂದಿಗೆ ನನ್ನ ಸಹೋದರಿ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಮುಂದುವರೆದ ಭಾಗವಾಗಿ ಸುಪಾರಿ ಆರೋಪ ಕೂಡ ಕೇಳಿ ಬಂದಿತ್ತು. ಈಗ ಹನಿ ಟ್ರ್ಯಾಪ್ ಕುರಿತಾದಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸರ್ಕಾರಕ್ಕೆ ರಾಜಣ್ಣ ಸಲ್ಲಿಸಿದ ಮನವಿ, ಆ ಮನವಿಯಲ್ಲಿದ್ದಂತಹ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಸರ್ಕಾರಕ್ಕೆ ರಾಜಣ್ಣ ಸಲ್ಲಿಸಿದ ಮನವಿಯ ಪತ್ರದಲ್ಲಿ ಏನಿದೆ ಗೊತ್ತಾ? ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟ ಮನವಿ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಸಚಿವ ಕೆಎನ್ ರಾಜಣ್ಣ ಅವರು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈಗೆ ಕೊಟ್ಟಂತಹ ಮನವಿ ಪತ್ರ, ಆ ಪತ್ರದಲ್ಲಿರುವಂತಹ ಅಂಶಗಳೇನು, ಅದರ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಏನೆಲ್ಲ ವಿಚಾರಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನ್ ನಡೀತು, ಯಾವಾಗ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದ್ದು ಅಚ್ಚರಿ ಬೀಳಿಸುವಂತಹ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲ ಬಾರಿ ಯತ್ನ ಆದಾಗ ಏನಾಯ್ತು ಅಂತೇಳಿ ರಾಜಣ್ಣ ಅವರು ತಿಳಿಸಿದ್ದಾರೆ. ಡೇಟ್ ಸಮೇತವಾಗಿ ಅವರು ಮೆನ್ಷನ್ ಅನ್ನ ಮಾಡಿದ್ದಾರೆ ಆ ಒಂದು ಮನವಿ ಪತ್ರದಲ್ಲಿ. ನೋಡಿ, ರಾಜಣ್ಣ ಅವರು ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಮೊದಲ ಬಾರಿಗೆ ಅವರ ಮೇಲೆ ಯತ್ನ ನಡೆದಂತಹ ಸಂದರ್ಭದಲ್ಲಿ ಏನಾಯ್ತು ಅಂತೇಳಿ ಆ ಒಂದು ದೂರಿನ ಪ್ರತಿಲಿರುವಂತಹ ಅಂಶ ಏನು ನೋಡ್ಕೊಂಡ್ಬನ್ನಿ.
2025 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. 2025 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. ನನ್ನೊಂದಿಗೆ ನನ್ನ ಸಹೋದರಿ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಮುಂದುವರೆದ ಭಾಗವಾಗಿ ಸುಪಾರಿ ಆರೋಪ ಕೂಡ ಕೇಳಿ ಬಂದಿತ್ತು. ಈಗ ಹನಿ ಟ್ರ್ಯಾಪ್ ಕುರಿತಾದಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸರ್ಕಾರಕ್ಕೆ ರಾಜಣ್ಣ ಸಲ್ಲಿಸಿದ ಮನವಿ, ಆ ಮನವಿಯಲ್ಲಿದ್ದಂತಹ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಸರ್ಕಾರಕ್ಕೆ ರಾಜಣ್ಣ ಸಲ್ಲಿಸಿದ ಮನವಿಯ ಪತ್ರದಲ್ಲಿ ಏನಿದೆ ಗೊತ್ತಾ? ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟ ಮನವಿ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಸಚಿವ ಕೆಎನ್ ರಾಜಣ್ಣ ಅವರು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈಗೆ ಕೊಟ್ಟಂತಹ ಮನವಿ ಪತ್ರ, ಆ ಪತ್ರದಲ್ಲಿರುವಂತಹ ಅಂಶಗಳೇನು, ಅದರ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಏನೆಲ್ಲ ವಿಚಾರಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಏನ್ ನಡೀತು, ಯಾವಾಗ ಏನೆಲ್ಲ ಆಯ್ತು ಅನ್ನೋದರ ಬಗ್ಗೆ ಸವಿಸ್ತಾರವಾಗಿ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದ್ದು ಅಚ್ಚರಿ ಬೀಳಿಸುವಂತಹ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲ ಬಾರಿ ಯತ್ನ ಆದಾಗ ಏನಾಯ್ತು ಅಂತೇಳಿ ರಾಜಣ್ಣ ಅವರು ತಿಳಿಸಿದ್ದಾರೆ. ಡೇಟ್ ಸಮೇತವಾಗಿ ಅವರು ಮೆನ್ಷನ್ ಅನ್ನ ಮಾಡಿದ್ದಾರೆ ಆ ಒಂದು ಮನವಿ ಪತ್ರದಲ್ಲಿ. ನೋಡಿ, ರಾಜಣ್ಣ ಅವರು ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಮೊದಲ ಬಾರಿಗೆ ಅವರ ಮೇಲೆ ಯತ್ನ ನಡೆದಂತ ಸಂದರ್ಭದಲ್ಲಿ ಏನಾಯ್ತು ಅಂತೇಳಿ ಆ ಒಂದು ದೂರಿನ ಪ್ರತಿಲಿರುವಂತಹ ಅಂಶ ಏನು ನೋಡ್ಕೊಂಡ್ಬನ್ನಿ. 2025 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. 2025 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು.